ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ದೇವಿಯ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ರವಿ ಬೆಳ್ಳಿಮನೆ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪವಾರ್ ಅವಿರೋಧವಾಗಿ ಆಯ್ಕೆ. ಕದಂಬ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಶಿರಸಿ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಪೊಲೀಸ್ ಸಿಬ್ಬಂದಿಗಳು. ಪೊಲೀಸ್ ವ್ಯವಸ್ಥೆ ವಿರೋಧಿಸಿ ಬೃಹತ್ ಪ್ರತಿಭಟನೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮಹೇಶ್ ಗಾಂವ್ಕರ್ ನಿವಾಸಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ರಸ್ತೆ ತಿರುವಿನಲ್ಲಿ ಸುರಕ್ಷತಾ ಕ್ರಮಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕರಿಂದ ಖಡಕ್ ಸೂಚನೆ. ಕೆಎಸ್ಆರ್ಟಿಸಿ ಬಸ್ ಹಾಳಾದ ಪರಿಣಾಮ ಬಸ್ ಬಿಡಲು ಪ್ರಯಾಣಿಕರ ಆಗ್ರಹ. ಪತಂಜಲಿ ಮಹಾಮುನಿಗಳು ಯೋಗ ವಿಜ್ಞಾನವನ್ನ ಜಗತ್ತಿಗೆ ನೀಡಿದವರು. ಶಂಕರನಾರಾಯಣ ಶಾಸ್ತ್ರಿ. ಕೆರೆಯಲ್ಲಿ ಮುಳುಗಿ ಮೃತನಾದ ಬಾಲಕನ ಮನೆಗೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿ. ಶ್ರೀ ಮಾರಿಕಾಂಬಾ ಸರ್ಕಾರಿ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು. ಕೆಂದಲಗಿರಿ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಿಸಲು ಒತ್ತಾಯಿಸಿ ಶಾಲೆಯ ಎದುರು ಪ್ರತಿಭಟನೆ. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಗೆ ನಿರೀಕ್ಷೆಯಂತೆ ನಿವೃತ್ತ ಖಜಾನೆ ಅಧಿಕಾರಿ ರವಿ ಬೆಳ್ಳಿಮನೆ ಹಾಗೂ ಉಪಾಧ್ಯಕ್ಷರಾಗಿ ಕೆಡಿಸಿಸಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಅಶೋಕ್ ಪವಾರ್ ಆಯ್ಕೆಯಾಗಿದ್ದಾರೆ. ಇನ್ನುಳಿದಂತೆ ಧರ್ಮದರ್ಶಿಗಳಾಗಿ ಸಮೃದ್ಧಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಅರ್ಚನಾ ರಾಘವೇಂದ್ರ ಹೊನ್ನಾವರ, ನಿವೃತ್ತ ಎಂಜಿನಿಯರ್ ವಿನಾಯಕ್ ಎಸ್ ಶೇಟ್ ಹಾಗೂ ಮಾಜಿ ಸೈನಿಕ ಕೇಶವ್ ಜಿ ಹೆಗಡೆ ಅಬ್ರಿಮನೆ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಧರ್ಮದರ್ಶಿಗಳಿಗೆ ಇಂದು ಬೆಳಗ್ಗೆ ಕಾರವಾರದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸಿದರು. ಬಳಿಕ ಧರ್ಮದರ್ಶಿಗಳು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸಿ 5 ಜನ ಧರ್ಮದರ್ಶಿಗಳು ಒಂದೆಡೆ ಕುಳಿತು ತಮ್ಮಲ್ಲಿ ಚರ್ಚೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಂತೆ ಅಧ್ಯಕ್ಷರಾಗಿ ರವಿ ಬೆಳ್ಳಿಮನೆ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪವಾರ್ ಎಂಬುವವರನ್ನ ಆಯ್ಕೆ ಮಾಡಲಾಯಿತು. ಇದು ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವರದಿ. ಸೋರುತ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಎಂದು ಅಂದಿನ ಕಾಲಘಟ್ಟದಲ್ಲಿಯೇ ತನ್ನ ಹಾಡಿನ ಮೂಲಕ ಜಗತ್ತಿಗೆ ತಿಳಿಸಿದ ಮಹಾನ್ ಸಂತ ಶಿಶುನಾಳ ಶರೀಫರು ಇಂದು ನಾವು ಎಷ್ಟೇ ಮುಂದುವರೆದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದೇವೆ ಎಂಬುದು ಮತ್ತೊಮ್ಮೆ ನಿದರ್ಶನವಾದಂತೆ ಕಾಣುತ್ತಿದೆ. ಹೌದು, ಸಾಮಾಜಿಕ ಶಾಂತಿ ಸುವ್ಯವಸ್ಥೆ ಆರಕ್ಷಣೆಗೆ ಹಗಲು ರಾತ್ರಿ ಎನ್ನದೆ ಸದಾ ಕರ್ತವ್ಯ ನಿರ್ವಹಿಸುವ ಪೊಲೀಸರ ವಸತಿಗೃಹ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿ ವಾಸಕ್ಕೆ ಅಯೋಗ್ಯವಾಗಿದ್ದರೂ ಅನೇಕ ಕುಟುಂಬ ಅದರಲ್ಲಿಯೇ ಕುಟುಂಬ ನೆಲೆಸುವ ಅನಿವಾರ್ಯತೆ ಇದೆ. ನಗರದ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ನಿರ್ಮಿಸಲಾದ ವಸತಿಗೃಹವು ಕೆಲ ವರ್ಷಗಳಿಂದ ಜೀರ್ಣಾವಸ್ಥೆ ತಲುಪಿವೆ. ಕಟ್ಟಡ ಗೋಡೆ ಕುಸಿದು ಮೇಲ್ಛಾವಣಿಯ ಹಂಚು ರೀಪು ಒಂದೊಂದಾಗಿಯೇ ಉದುರಿ ಬೀಳುತ್ತಿದೆ. ಆದರೂ ಅಂತಹ ಪರಿಸ್ಥಿತಿಯಲ್ಲಿ ಸಿಬ್ಬಂದಿಗಳು ಅನಿವಾರ್ಯವಾಗಿ ಕುಟುಂಬ ಸಮೇತ ಜೀವನ ಸಾಗಿಸುತ್ತಿದ್ದಾರೆ. ಶಿರಸಿ ತಾಲೂಕಿನಲ್ಲಿ ಡಿವೈಎಸ್ಪಿ ಕಚೇರಿ, ಸಿಪಿಐ ಕಚೇರಿ, ಶಿರಸಿ ಹೊಸ ಮಾರುಕಟ್ಟೆ ಠಾಣೆ, ನಗರ ಪೊಲೀಸ್ ಠಾಣೆ, ಟ್ರಾಫಿಕ್ ಪೊಲೀಸ್ ಠಾಣೆ, ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆ, ಬನವಾಸಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 240 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹೆಸರಿಗೆ ಮಾತ್ರ ವಸತಿಗೃಹ ಇದ್ದರೂ ಅದರಲ್ಲಿ ವಾಸ ಮಾಡುವ ಪರಿಸ್ಥಿತಿ ಇಲ್ಲ. ಹಳೆಯ ಕಟ್ಟಡವಾದ್ದರಿಂದ ಗೋಡೆ ಮೇಲ್ಛಾವಣಿ ಶಿಥಿಲಗೊಂಡು ಇಂದೋ ನಾಳೆಯೋ ಬೀಳುವ ಹಂತದಲ್ಲಿದೆ. ಎಲ್ಲರಿಗೂ ವಸತಿಗೃಹ ಲಭ್ಯವಿಲ್ಲದ ಕಾರಣ ಬಾಡಿಗೆ ಮನೆಯೇ ಗತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಶಿರಸಿ ನಗರವು ವಾಣಿಜ್ಯ ನಗರವಾಗಿರುವುದರಿಂದ ಮನೆ ಬಾಡಿಗೆಯೂ ಹೆಚ್ಚಾಗಿದ್ದು 12 ರಿಂದ 15 ಸಾವಿರ ರೂಪಾಯಿ ಬಾಡಿಗೆ ನೀಡಿ ವಾಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಶಿರಸಿ ಗ್ರಾಮೀಣ ಹಾಗೂ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಸಮೀಪದ ವಿಶಾಲ ಜಾಗದಲ್ಲಿರುವ ಹಳೆಯ ವಸತಿಗೃಹಗಳನ್ನು ನೆಲಸಮಗೊಳಿಸಿ 3-4 ಹೈಟೆಕ್ ಮಾದರಿಯಲ್ಲಿ ವಸತಿಗೃಹ ನಿರ್ಮಿಸಲು ಸ್ಥಳಾವಕಾಶ ಲಭ್ಯವಿದೆ. ಈ ಬಗ್ಗೆ ಮೇಲಾಧಿಕಾರಿಗಳು ವಸತಿಗೃಹದ ಸ್ಥಿತಿಯನ್ನು ಪರಿಶೀಲಿಸಿ ಹಗಲು ರಾತ್ರಿ ಎನ್ನದೆ ಜನರ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ಉತ್ತಮ ವಸತಿಗೃಹ ನಿರ್ಮಿಸಲು ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ ಎಂದು ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ. ನಗರ ಪೊಲೀಸ್ ಠಾಣೆಯ ಸಮೀಪದಲ್ಲಿರುವ ವಸತಿಗೃಹವು ಮಳೆಗಾಲದಲ್ಲಿ ಸೋರುತ್ತಿದ್ದುದರಿಂದ ಸಿಬ್ಬಂದಿಗಳು ತಾತ್ಕಾಲಿಕ ದುರಸ್ತಿ ಮಾಡಿಕೊಂಡು ವಾಸ ಮಾಡಿದ್ದಾರೆ ಮತ್ತು ಮೇಲ್ಛಾವಣಿ ಸೋರುತ್ತಿರುವುದರಿಂದ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ. ಸೋರುವುದನ್ನು ತಡೆಗಟ್ಟಲು ತುರ್ತು ದುರಸ್ತಿ ಅತ್ಯವಶ್ಯಕವಾಗಿದೆ. ಬೇರೆ ಬೇರೆ ಠಾಣೆಗಳಿಗೆ ವರ್ಗಾವಣೆಗೊಂಡ ಕೆಲಸ ಪೊಲೀಸ್ ಸಿಬ್ಬಂದಿಗಳು ಶಿರಸಿಯ ಪೊಲೀಸ್ ಇಲಾಖೆಯ ವಸತಿಗೃಹದಲ್ಲಿಯೇ ವಾಸವಾಗಿದ್ದಾರೆ. ಆದ್ದರಿಂದ ಇಲ್ಲಿನ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ವಸತಿ ಗೃಹ ಲಭಿಸದೆ ಖಾಸಗಿ ಮನೆ ಪಡೆದು ದುಬಾರಿ ಬಾಡಿಗೆ ನೀಡಿ ಅದರಲ್ಲಿ ವಾಸವಿದ್ದಾರೆ.
ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನಹರಿಸಿ ಇಲ್ಲಿನ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ನೀಡಬೇಕೆಂದು ಮಾತು ಕೇಳಿಬಂದಿದೆ. ಈಗಾಗಲೇ ಹಳೆಯ ವಸತಿ ಕಟ್ಟಡಗಳನ್ನು ನೆಲಸಮಗೊಳಿಸುವ ಕುರಿತು ಇಲಾಖೆಗೆ ತಿಳಿಸಲಾಗಿದೆ. ಅಲ್ಲದೆ ಅತಿ ಜೀರ್ಣಾವಸ್ಥೆಯಲ್ಲಿರುವ ವಸತಿಗೃಹಗಳಲ್ಲಿ ವಾಸ್ತವ್ಯಕ್ಕೆ ಸಿಬ್ಬಂದಿಗಳಿಗೆ ಅನುವು ಮಾಡಿಕೊಟ್ಟಿಲ್ಲ. ಮತ್ತೊಮ್ಮೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ನೂತನ ವಸತಿಗೃಹ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಶ್ರೀಮತಿ ಗೀತಾ ಪಾಟೀಲ್ ಡಿವೈಎಸ್ಪಿ ಶಿರಸಿ ಭರವಸೆ ನೀಡಿದ್ದಾರೆ. ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಸಾರ್ವಜನಿಕರು ಠಾಣೆಗೆ ಬಂದು ಮಾಹಿತಿ ನೀಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಲು ಕಾರಣವಾದ ಅಧಿಕಾರಿಗಳನ್ನು ಅಮಾನತು ಮಾಡಿ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಮುಖಂಡ ವಸಂತ್ ನಾಯ್ಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ರಾಮಕೃಷ್ಣ ಹೆಗಡೆ ಸರ್ಕಲ್ನಿಂದ ಹೊರಟ ಪ್ರತಿಭಟನಾಕಾರರು ರಾಜಮಾರ್ಗದಲ್ಲಿ ಸಾಗಿ ತಹಶೀಲ್ದಾರ್ ಕಚೇರಿ ತಲುಪಿದರು. ಅಲ್ಲಿ ಪ್ರತಿಭಟನೆ ಸಭೆ ನಡೆಸಿ ತಾಲೂಕಿನಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ ಶಿರಸಿ ವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿದ್ದಾಪುರ ಠಾಣೆ ಇನ್ಸ್ಪೆಕ್ಟರ್ ಸೀತಾರಾಮ್ ಅವರನ್ನು ಕೂಡಲೇ ಅಮಾನತುಗೊಳಿಸಿ ವರ್ಗಾವಣೆಗೊಳಿಸಬೇಕು. ಇನ್ನು 15 ದಿನಗಳಲ್ಲಿ ಕ್ರಮವಾಗದಿದ್ದರೆ ತಾಲೂಕಿನ ಜನರನ್ನು ಸೇರಿಸಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ವಸಂತ್ ನಾಯ್ಕ್ ಎಚ್ಚರಿಕೆ ನೀಡಿದರು. ಸಾಗರದ ಖ್ಯಾತ ವಕೀಲ ಭೋಜರಾಜ ಹಾಗೂ ಎಂಎನ್ ನಾಯ್ಕ್ ಶಿರಸಿ, ಪ್ರಮುಖರಾದ ವಿನಾಯಕ್ ದೊಡಗದ್ದೆ, ಪ್ರಶಾಂತ್ ಹೊಸೂರು, ಯೋಗಾನಂದ್ ಕಾಳೇನಹಳ್ಳಿ, ಅಣ್ಣಪ್ಪ ನಾಯ್ಕ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇತ್ತೀಚೆಗೆ ಶಿರಸಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ ಗಣೇಶನಗರದ ನಿವಾಸಿ ಶ್ರೀ ಮಹೇಶ್ ವಸಂತ್ ಗಾಂವ್ಕರ್ ಅವರ ನಿವಾಸಕ್ಕೆ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ್ ಅವರು ಇಂದು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮಹೇಶ್ ಗಾಂವ್ಕರ್ ಅವರ ಅಕಾಲಿಕ ನಿಧನದಿಂದ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತನು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಹಾಗೂ ಈ ತೀವ್ರ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಾವು ಸದಾ ಅವರ ಕುಟುಂಬದ ಜೊತೆಗಿರುತ್ತೇವೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಕಂಬನಿ ಮಿಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು, ಮುಖಂಡರು ಹಾಗೂ ಗಣೇಶನಗರದ ನಾಗರಿಕರು ಉಪಸ್ಥಿತರಿದ್ದರು. ಶಿರಸಿ ನಗರದ ಅವೇ ಮರಿಯ ಶಾಲೆಯ ಮುಂಭಾಗದ ತಿರುವು ರಸ್ತೆಯಲ್ಲಿ ವಾಹನ ಸವಾರರ ಸುರಕ್ಷತೆಯ ಹಿತದೃಷ್ಟಿಯಿಂದ ತಕ್ಷಣವೇ ಡಿವೈಡರ್ ಅಳವಡಿಕೆ ಹಾಗೂ ಅಗತ್ಯವಿರುವ ಎಲ್ಲಾ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇತ್ತೀಚೆಗೆ ಇದೇ ರಸ್ತೆ ತಿರುವಿನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗಣೇಶನಗರದ ನಿವಾಸಿ ಮಹೇಶ್ ಗಾಂವ್ಕರ್ ಎಂಬುವವರು ದುರಾದೃಷ್ಟವಶಾತ್ ಮೃತಪಟ್ಟಿದ್ದರು. ಇಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಮೃತರ ಮನೆಗೆ ಖುದ್ದಾಗಿ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕುಟುಂಬದ ಆಧಾರ ಸ್ತಂಭವನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಮುಳುಗಿದ್ದ ಕುಟುಂಬದವರಿಗೆ ಧೈರ್ಯ ತುಂಬಿ ಶಾಸಕರು ತದನಂತರ ನೇರವಾಗಿ ಅಪಘಾತ ಸಂಭವಿಸಿದ ಅವೇಮರೆಯ ಶಾಲೆಯ ಮುಂಭಾಗದ ರಸ್ತೆ ತಿರುವಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿರುವುದು ಖೇದಕರ. ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಪಘಾತ ವಲಯವಾಗಿ ಮಾರ್ಪಾಡುಪಟ್ಟಿರುವ ಈ ರಸ್ತೆಯನ್ನು ಶೀಘ್ರದಲ್ಲೇ ಸುರಕ್ಷಿತ ರಸ್ತೆಯನ್ನಾಗಿ ಪರಿವರ್ತಿಸದಿದ್ದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗೆ ಶಾಸಕರು ಇದೇ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಗಡುವು ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿರಸಿಯಿಂದ ಬಾಳೆಸರಕ್ಕೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಸೋಮವಾರ ಮಾರ್ಗ ಮಧ್ಯದಲ್ಲಿ ಹಾಳಾದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಪ್ರಯಾಣಿಕರ ಸಮೇತ ಬಸ್ ಅನ್ನು ಶಿರಸಿ ಡಿಪೋಗೆ ಕರೆತಂದು ಬಸ್ ರಿಪೇರಿ ಆಗುವವರೆಗೂ ಗೇಟಿನ ಮುಂಭಾಗ ಕಾಯಿರಿ ಎಂದು ಹೇಳಿದ್ದರಿಂದ ರೊಚ್ಚಿಗೆದ್ದ ಪ್ರಯಾಣಿಕರು ಬದಲಿ ಬಸ್ ಬಿಡಲು ಡಿಪೋ ಮ್ಯಾನೇಜರ್ಗೆ ಸ್ಥಳದಲ್ಲಿಯೇ ಆಗ್ರಹಿಸಿದರು. ಈಗಾಗಲೇ 40 ರಿಂದ 45 ಜನ ಪ್ರಯಾಣಿಕರ ಟಿಕೆಟ್ ಅನ್ನು ಬಸ್ ನಿರ್ವಾಹಕರು ತೆಗೆದಿದ್ದರು. ಇದರಿಂದ ಕೋಪಗೊಂಡ ಪ್ರಯಾಣಿಕರು ಶಿರಸಿಯಿಂದ ಬಾಳೆಸರಕ್ಕೆ ಬದಲಿ ಬಸ್ಸಿನ ವ್ಯವಸ್ಥೆ ಮಾಡಬೇಕೆಂದು ಡಿಪೋ ಮ್ಯಾನೇಜರ್ ಸವಿತಾ ಪಾಟೀಲ್ ಅವರಿಗೆ ಮನವಿ ಮಾಡಿದಾಗ ಅವರು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಬದಲಿ ಬಸ್ಸಿನ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಪಿಎಸ್ಐ ಸಾಯಿನಾಥ್ ಮತ್ತು ಗುರುಪ್ರಸಾದ್ ಹಾಗೂ ಪ್ರಯಾಣಿಕರು ಹಾಜರಿದ್ದರು. ಹಾಳಾಗದೆ ಸ್ಟೇರಿಂಗ್ ಆಯಿಲ್ ಇಲ್ಲ ಅಂತ ಹೇಳಿದರು. ಸ್ಟೇರಿಂಗ್ ಆಯಿಲ್ ಇಲ್ಲ ಅಂತ ಹೇಳಿದ್ರೆ ಬಸ್ ಇದು ಡಿಪೋ ಹೋಗಬೇಕು ಅಂತ ಹೇಳಿದರು. ಡಿಪೋ ಹೋಗಿ ಬಸ್ ಎಲ್ಲ ಲಗೇಜ್ ಗಾಡಿಯಲ್ಲಿ ಉಳಿದ್ರೆ ನೀವು ಇಳಿಯಾರು ಮೇಡಮ್ ಹೇಳಿದ್ರು ಹೊರಗೆ ಹೋಗ್ರಿ ಅಂದ್ರೆ ಜನ ಇದ್ದಕ್ಕೆ ನೀವು KSRTC ಇದೆಯಲ್ಲ ಹೊರಗೆ ಹೋಗ್ರಿ, ಹೊರಗೆ ಯಾರು ಗಂಟೆ ತಿಂದಿರಲ್ಲಿ ಸ್ವಲ್ಪ ನಿಯತ್ತಾಗಿ ಮಾತಾಡ್ಬೇಕು. ಅವರು ವರ್ಕರ್ಸೇ, ನಾವು ವರ್ಕರ್ಸ್ ಆಗಿ ರಿಟೈರ್ಮೆಂಟ್ ಆಗಿದ್ದೇವೆ. ಸ್ವಲ್ಪ ನಿಯತ್ತಿ ಇರಬೇಕು. ಹೊರಗೋಗೋರು ಇಷ್ಟು ಜನ ಇಲ್ಲ.
ಅಷ್ಟು ಜನ ಇದೆ ಪ್ಯಾಸೆಂಜರ್ ಅಲ್ಲ ಪಾಪ, ಹೊರಗೆ ಹೋಗ್ರಿ ಅಂತ ಡ್ರೈವರ್ ಹೇಳಿದ್ರಲ್ಲ ಲಗೇಜ್ ಇಡ್ಲಿಕ್ಕಲ್ಲಿ. ಈಗ ನೀವು ಎಲ್ಲಿಂದ ಬಂದ್ರಿ? ನಾವು ಶಿರ್ಸಿಂದಾನೆ. ಅದೇ ಬಸ್ಸಲ್ಲೇ ಬಂದ್ರಾ? ಬಸ್ನಲ್ಲೇ ಬಂದೇವೆ. ಬಸ್ಸಲ್ಲಿ ಬಿಟ್ಟು ಟಿಕೆಟ್ ಎಲ್ಲ ಇಲ್ಲಿ ನೋಡ್ರಿ. ಈಗ ಬಸ್ ಹಾಳಾಗಿದೆ. ಬಸ್ ಹಾಳಾಗ ಡಿಪೋ ಹೋಗ್ಬೇಕು, ಬೇರೆ ಬಸ್ಸಿನ ವ್ಯವಸ್ಥೆ ಮಾಡಿ ಕೊಡೋಲ್ಲ ಅಂದ್ರ ಹೆಂಗೆ? ಮೇಡಮ್ ಹೇಳ್ತಾರೆ ಹೊರಗೆ ಹೋಗ್ರಿ ಅಂತ. ಪತಂಜಲಿ ಮಹಾಮುನಿಗಳು ಅಧ್ಯಯನ ಸಂಶೋಧನೆ ಮೂಲಕ ಯೋಗ ವಿಜ್ಞಾನಗಳನ್ನು ಜಗತ್ತಿಗೆ ನೀಡಿದವರು ಎಂದು ಯೋಗಾಚಾರ್ಯ ಶಂಕರನಾರಾಯಣ ಶಾಸ್ತ್ರಿ ಹೇಳಿದರು. ಅವರು ಭಾನುವಾರ ಯೋಗ ದಿನಾಚರಣೆಯ ಅಂಗವಾಗಿ ಉತ್ತರ ಕನ್ನಡ ಯೋಗ ಫೆಡರೇಷನ್ ಸೇರಿದಂತೆ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಗರದ ನೆಮ್ಮದಿ ರಂಗಧಾಮ ಆವರಣದಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಯೋಗ ಮಹಾಸಾಗರ ಇದ್ದಂತೆ 2,500 ವರ್ಷಗಳ ಹಿಂದೆ ಪತಂಜಲಿ ಮಹಾಮುನಿಗಳು ಅಧ್ಯಯನ ಸಂಶೋಧನೆ ಮೂಲಕ ಯೋಗ ವಿಜ್ಞಾನವನ್ನ ಜಗತ್ತಿಗೆ ನೀಡಿದ್ದಾರೆ. ಯೋಗದಿಂದ ದೈಹಿಕ ದೃಢತೆಯಿಂದ ಮಾನಸಿಕ ನೆಮ್ಮದಿಯೂ ಸಾಧ್ಯ. ಇದರಿಂದ ಆರೋಗ್ಯ ವೃದ್ಧಿಯೂ ಆಗುತ್ತದೆ. ಮನುಷ್ಯನ ಬಾಹ್ಯ ಹಾಗೂ ಆಂತರಿಕ ಅಂಗಾಂಗಗಳಿಗೆ ಚೈತನ್ಯ ದೊರೆಯುತ್ತದೆ ಎಂದರು. ಇಂದು ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಕಾಡುತ್ತಿದೆ. ಒಂದು ವಿಷಯದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದು ಯೋಗ ಬೇಕು ಎಂದರು. ನಂತರ ಉತ್ತರ ಕನ್ನಡ ಜಿಲ್ಲಾ ಯೋಗ ಫೆಡರೇಷನ್ ಅಧ್ಯಕ್ಷ ಅನಿಲ್ ಕರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘಟನೆಯ ನೇತೃತ್ವದಲ್ಲಿ ಪ್ರತಿ ವರ್ಷ ಯೋಗ ದಿನಾಚರಣೆ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಬೆಳಗ್ಗೆಯಿಂದಲೇ ನೆಮ್ಮದಿ ರಂಗಧಾಮ ಆವರಣದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ನೂರಾರು ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಮುಖ ಸಂತೋಷ್ ಹಳ್ಳೂರು ನೇತೃತ್ವದಲ್ಲಿ ನೀನಾ ಸಂತೋಷ್, ಗಣಪತಿ ಭಟ್, ಸಂತೋಷ್ ಹೆಗಡೆ, ಪ್ರಿಯಾ ಬಾಲ್ಯ ವೇದಿಕೆಯಲ್ಲಿ ಯೋಗ ಪ್ರಾತ್ಯಕ್ಷಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ, ಡಾಕ್ಟರ್ ಶಿವರಾಮ್ ಕೆವಿ, ಡಾಕ್ಟರ್ ದಿನೇಶ್ ಹೆಗಡೆ, ವಿಪಿ ಹೆಗಡೆ ವೈಶಾಲಿ, ಮನೋಹರ್ ಮಲ್ಮನೆ, ಸುಬೇದಾರ್ ರಾಮು ಸೇರಿದಂತೆ ಅನೇಕರಿದ್ದರು. ಪ್ರಿಯಾಂಕಾ ಹೆಗಡೆ ನಿರೂಪಿಸಿದರು. ಶ್ರೀಕಾಂತ್ ಹೆಗಡೆ ವಂದಿಸಿದರು. ದನ ಕರುಗಳನ್ನು ರಕ್ಷಿಸಲು ಹೋಗಿ ಕೆರೆಯಲ್ಲಿ ಮುಳುಗಿ ಅಕಾಲಿಕ ಮರಣ ಹೊಂದಿದ ಇಸಳೂರು ಗ್ರಾಮದ ಯುವಕನ ನಿವಾಸಕ್ಕೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಸೋಮವಾರ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇತ್ತೀಚೆಗೆ ಗ್ರಾಮದ ಕೆರೆಯಲ್ಲಿ ಸಿಲುಕಿದ್ದ ಜಾನುವಾರುಗಳನ್ನು ರಕ್ಷಿಸಲು ಹೋದ ಯುವಕ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದನು. ಈ ಸುದ್ದಿ ತಿಳಿಯುತ್ತಿದ್ದಂತೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದರು. ಅಪಾರ ದುಃಖದಲ್ಲಿರುವ ಯುವಕನ ಹೆತ್ತವರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಸುದೀರ್ಘವಾಗಿ ಮಾತನಾಡಿದ ಶಾಸಕರು ಧೈರ್ಯ ತುಂಬಿ ಸಾಂತ್ವನ ನುಡಿದರು. ಅಲ್ಲದೆ ಈ ಅತ್ಯಂತ ಕಷ್ಟದ ಸಮಯದಲ್ಲಿ ನೆರವಾಗುವ ನಿಟ್ಟಿನಲ್ಲಿ ಶಾಸಕರು ತಮ್ಮ ವೈಯಕ್ತಿಕ ವತಿಯಿಂದ ಆರ್ಥಿಕ ಸಹಾಯಧನವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮೂಕ ಪ್ರಾಣಿಗಳ ಜೀವ ಉಳಿಸಲು ಹೋಗಿ ತನ್ನ ಸ್ವಂತ ಪ್ರಾಣವನ್ನೇ ತ್ಯಾಗ ಮಾಡಿದ ಯುವಕನ ಜೀವ ಕಾರುಣ್ಯ ಹಾಗೂ ಧೈರ್ಯ ಶ್ಲಾಘನೀಯವಾದದ್ದು. ಯುವಕನ ಅಗಲಿಕೆ ಆತನ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಗ್ರಾಮಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ನೀಡಲಿ ಮತ್ತು ಈ ಆಘಾತವನ್ನು ಭರಿಸುವ ಶಕ್ತಿಯನ್ನು ಆತನ ಹೆತ್ತವರಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಖಾದರ್ ಆನವಟ್ಟಿ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಶಿರಸಿ ನಗರದ ಪ್ರತಿಷ್ಠಿತ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೂನ್ 21ರಂದು ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಶ್ರೀ ಮಾರಿಕಾಂಬಾ ಶಾಲಾ ಆವರಣದಲ್ಲಿ 1600 ವಿದ್ಯಾರ್ಥಿಗಳು ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಯೋಗಾಭ್ಯಾಸ ಮಾಡಿದ ಶ್ರೀ ಮಾರಿಕಾಂಬಾ ಸರ್ಕಾರಿ ಶಾಲೆಯ ಪ್ರಭಾರಿ ಉಪ ಪ್ರಾಚಾರ್ಯರಾದ ಕೆಎಸ್ ಶ್ರೀಧರ್ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಪಾಲ್ಗೊಂಡಿದ್ದರು. ವಿಡಿಯೋ ನಮ್ಮ ಕ್ಲಾಸಲ್ಲಿ ಏನಿದಾವ ಈ ಜೀವನ ಮುಂಡಗೋಡ ತಾಲೂಕಿನ ಕೆಂದಲಗೇರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಾಯಂ ಶಿಕ್ಷಕರನ್ನ ನೇಮಿಸಬೇಕೆಂದು ಸ್ಥಳೀಯರು ಮತ್ತು ಪಾಲಕರು ಶಾಲೆಯ ಎದುರು ಪ್ರತಿಭಟನೆ ನಡೆಸಿದ ಘಟನೆ ಸೋಮವಾರ ನಡೆದಿದೆ.
ಕಳೆದ 7 ವರ್ಷಗಳಿಂದ ಈ ಗ್ರಾಮದ ಶಾಲೆಗೆ ಕಾಯಂ ಶಿಕ್ಷಕರಿಲ್ಲ. ಇದರಿಂದ ಮಕ್ಕಳ ವ್ಯಾಸಂಗಕ್ಕೆ ಹಿನ್ನಡೆಯಾಗಿದೆ. ಶಿಕ್ಷಣದ ಇಲಾಖೆಯು 2 ಅತಿಥಿ ಶಿಕ್ಷಕರನ್ನು ನೇಮಿಸಿ ಕೈ ತೊಳೆದುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪಾಲಕರು ಶಾಲೆಯ ಎಸ್ಟಿಎಂಸಿ ಹಾಗೂ ತಾಲೂಕಾ ಎಸ್ಟಿಎಂಸಿಯ ಸಮನ್ವಯ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾದರು. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 45 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ಸಿದ್ದಿ ಸಮುದಾಯ ಮತ್ತು ಪರಿಶಿಷ್ಟ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 1 ವರ್ಷದ ಹಿಂದೆ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಠರಾವು ಮಾಡಲಾಗಿದೆ. 7 ವರ್ಷದಿಂದ ಕಾಯಂ ಶಿಕ್ಷಕರನ್ನ ನೀಡುವಂತೆ ಬಿಇಒ ಅವರಿಗೆ ಜನಪ್ರತಿನಿಧಿಗಳ ಮನವಿ ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಆದರೆ ಬೇಡಿಕೆಗೆ ಶಿಕ್ಷಣದ ಇಲಾಖೆ ಸ್ಪಂದಿಸುತ್ತಿಲ್ಲ. ಮಕ್ಕಳು ಸಹ ಶಾಲೆಯಲ್ಲಿ ಜವಾಬ್ದಾರಿ ಇರುವ ಮುಖ್ಯ ಶಿಕ್ಷಕರು ಇಲ್ಲದ ಕಾರಣ ಶಾಲೆಯ ಅವಧಿಯಲ್ಲಿ ಹೊರಗಡೆ ಓಡಾಡುತ್ತಾರೆ. ಸರಿಯಾದ ಶಿಕ್ಷಣ ಸಿಗದೆ ವಂಚಿತರಾಗುತ್ತಿದ್ದಾರೆ. ಕಾಟಾಚಾರಕ್ಕೆ ಇಂದೂರಿನ ದೈಹಿಕ ಶಿಕ್ಷಕರಿಗೆ ಪ್ರಭಾರವಾಗಿ ಬಿಸಿಯೂಟ ಜವಾಬ್ದಾರಿ ನೀಡಿದ್ದಾರೆ. ಇಷ್ಟೆಲ್ಲ ಕಾಯಂ ಶಿಕ್ಷಕರು ನೀಡುವಂತೆ ಕೇಳಿಕೊಂಡರೂ ಪ್ರಸ್ತುತ ವರ್ಷವೂ 2 ಅತಿಥಿ ಶಿಕ್ಷಕರನ್ನ ನೀಡಿದ್ದಾರೆ ಎಂದು ಶಿಕ್ಷಣ ಇಲಾಖೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಾ ಎಸ್ಟಿಎಂಸಿ ಸಮನ್ವಯ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಾಡಳ್ಳಿ ಮಾತನಾಡಿ, ಕಾಯಂ ಶಿಕ್ಷಕರನ್ನ ನೀಡುವಂತೆ 7 ವರ್ಷದಿಂದ ಮನವಿ ಸಲ್ಲಿಸಲಾಗುತ್ತಿದೆ. ಈವರೆಗೂ ನೇಮಿಸಿಲ್ಲ. ಇಂದು ಪ್ರತಿಭಟನೆಯ ವಿಷಯ ತಿಳಿದು ಸಿಆರ್ಪಿಎಸ್ ಕೋಟಕೋಣಸಿ ಅವರು ಸ್ಥಳಕ್ಕೆ 2-3 ದಿನದಲ್ಲಿ ಕಾಯಂ ಶಿಕ್ಷಕರನ್ನ ನೀಡಲಾಗುವುದು ಎಂದು ಭರವಸೆ ನೀಡಿ, ಆದರೆ ನಾವು 8 ದಿನಗಳ ಕಾಲ ಸಮಯ ನೀಡುತ್ತೇವೆ. ಕಾಯಂ ಶಿಕ್ಷಕರನ್ನ ನೀಡದಿದ್ದರೆ ಗ್ರಾಮದ ಯಾವೊಬ್ಬ ವಿದ್ಯಾರ್ಥಿಯೂ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ತಿಳಿಸಿ ಮನವಿ ನೀಡಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ದೇವಿಯ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ರವಿ ಬೆಳ್ಳಿಮನಿ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪವಾರ್ ಅವಿರೋಧವಾಗಿ ಆಯ್ಕೆ. ಕದಂಬ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಶಿರಸಿ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಪೊಲೀಸ್ ಸಿಬ್ಬಂದಿಗಳು. ಪೊಲೀಸ್ ವ್ಯವಸ್ಥೆ ವಿರೋಧಿಸಿ ಬೃಹತ್ ಪ್ರತಿಭಟನೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮಹೇಶ್ ಗಾಂವ್ಕರ್ ನಿವಾಸಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ರಸ್ತೆ ತಿರುವಿನಲ್ಲಿ ಸುರಕ್ಷತಾ ಕ್ರಮಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕರಿಂದ ಖಡಕ್ ಸೂಚನೆ. ಕೆಎಸ್ಆರ್ಟಿಸಿ ಬಸ್ ಹಾಳಾದ ಪರಿಣಾಮ ಬಸ್ ಬಿಡಲು ಪ್ರಯಾಣಿಕರ ಆಗ್ರಹ. ಪತಂಜಲಿ ಮಹಾಮುನಿಗಳು ಯೋಗ ವಿಜ್ಞಾನವನ್ನ ಜಗತ್ತಿಗೆ ನೀಡಿದವರು, ಶಂಕರನಾರಾಯಣ ಶಾಸ್ತ್ರಿ. ಕೆರೆಯಲ್ಲಿ ಮುಳುಗಿ ಮೃತನಾದ ಬಾಲಕನ ಮನೆಗೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿ. ಶ್ರೀ ಮಾರಿಕಾಂಬಾ ಸರ್ಕಾರಿ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು. ಕೆಂದಲಗಿರಿ ಶಾಲೆಗೆ ಕಾಯಂ ಶಿಕ್ಷಕರನ್ನ ನೇಮಿಸಲು ಒತ್ತಾಯಿಸಿ ಶಾಲೆಯ ಎದುರು ಪ್ರತಿಭಟನೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.